ಹಾಗಾದರೆ ಹಣ ಇರೋನು ಮಾತ್ರ ಶ್ರೀಮಂತನ, ಅಥವಾ ಆ ಹಣ ಇರೋ ಹಣವನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಗೊತ್ತಿರುತ್ತಲ್ಲ ಅವನು ಶ್ರೀಮಂತನ? ನಮ್ಮ ಹಿರಿಯರು, ತಿಳಿದಂಥವರು, ಶಾಸ್ತ್ರಕಾರರು ಎಲ್ಲರೂ ಹೇಳೋದು ಲಕ್ಷ್ಮಿ ಸಂಪತ್ತಿಗೆ, ಅಂದರೆ ಹಣ, ಧಾನ್ಯ, ಐಶ್ವರ್ಯ ಇದಕ್ಕೂ ಹೇಗೆ ದೇವತೆಯೋ ದ ಸೇಮ್ ಟೈಮ್ ಸಿದ್ಧಿಗೆ, ಬುದ್ಧಿಗೆ, ಜ್ಞಾನಕ್ಕೂ ಕೂಡ ಲಕ್ಷ್ಮಿಯ ಕರುಣೆ ಬೇಕು, ಲಕ್ಷ್ಮಿಯ ಕೃಪೆ ಬೇಕು. ಹಣ ಹೇಗೆ ಬೇಕೋ ಹಣವನ್ನು ಚೆನ್ನಾಗಿ ಬಳಸ್ಕೋಬೇಕಾದ್ರೆ, ಹಣವನ್ನು ನಮ್ಮ ಜೀವನಕ್ಕೆ ಸಮರ್ಪಕವಾಗಿ ಅದನ್ನು ನಮಗೆ ಬೇಕಾದಂಥ ಬಳಸ್ಕೊಳ್ಳುವ ಶಕ್ತಿ, ಆ ಜ್ಞಾನ ಬೇಕಿದ್ದರೂ ಕೂಡ ಲಕ್ಷ್ಮಿಯ ಕೃಪೆ ಇರಬೇಕು ಅಂತ. ನೀವು ಅಂಬಾನಿಗೆ ಹೋಲಿಸ್ಕೊಂಡ್ರೆ ಎಲ್ಲರೂ ಬೇರೆಯವರೆಲ್ಲ ಬಡವರೇ ಅಲ್ವಾ? ಆಗ ಮೊದಲು ನಿಮಗೆ ನೀವು ಹೋಲಿಸ್ಕೊಳ್ಳಿ. ನಾನು ಮೊದಲಿಗಿಂತ ಈಗ ಹೇಗಿದ್ದೀನಿ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ, ನೆನ್ನೆ ಹರಿದ ಬಟ್ಟೆ ಹಾಕ್ತಾ ಇದ್ದೀನಿ, ಇವತ್ತು ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ, ನಾನು ಎಷ್ಟು ಶ್ರೀಮಂತ ಅಂತ ಯಾರಿಗೆ ಹೇಳ್ಕೊಳ್ತೀರಿ? ಅದಕ್ಕೇನು ಹೇಳ್ತಾರೆ, ಶ್ರೀಮಂತಿಕೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿತ್ತು. ಯಾರಿಗೋ ಹೋಲಿಕೆ ಮಾಡಿದಾಗ ನೀವು ಶ್ರೀಮಂತರಲ್ಲ. ಹಾಗಾದರೆ ಲಕ್ಷ್ಮೀ ರಹಸ್ಯ ಮಹಾಸಾನದಲ್ಲಿ ಈ ವಿಚಾರ ಹೇಳ್ಕೊಡೋದು, ಅಥವಾ ನಾನೇನು ಅಂದ್ಕೊಂಡಿದ್ದೆ ನಮಗೆ ಇದಕ್ಕೆ ಅಟೆಂಡ್ ಆದರೆ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ? ನಮ್ಮ ಅಪೇಕ್ಷೆ, ನಮ್ಮ ಆಸೆ, ನಮ್ಮ ಪ್ರತಿ ಸಾಧಕ ಹಣವನ್ನು, ಆರೋಗ್ಯವನ್ನು ಹೆಚ್ಚು ಗಳಿಸಬೇಕು, ಸಂಪಾದಿಸಬೇಕು, ಅವನು ಸಂಪದ್ಭರಿತನಾಗಬೇಕು. ಹಾಗಾಗಿ ಲಕ್ಷ್ಮೀ ಸಾಧನೆಯಲ್ಲಿ ಹಣವನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು, ಹಣವನ್ನು ನಾವು ಅಟ್ರ್ಯಾಕ್ಟ್ ಮಾಡೋದಿಲ್ಲ, ಹಣವೇ ನಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗಬೇಕು. ಅದು ಹೇಗೆ, ಅದಕ್ಕೆ ಏನು ಮಾಡಬೇಕು, ನಮ್ಮ ಶಾಸ್ತ್ರಗಳು ಏನು ಹೇಳಿದೆ, ನಮ್ಮ